ಶುಭ ಸಂಜೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಮಾರುತಿ ಯುವಕ ಮಂಡಲ 40ನೇ ವರ್ಷಾಚರಣೆಯ ಪ್ರಯುಕ್ತ ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ ಇವರ ವೃದ್ಧಾಶ್ರಮಕ್ಕೆ ನೆರವಿನ ಹಸ್ತ ಕಾರ್ಯಕ್ರಮ, ಮಾರುತಿ ಮಾಣಿಕ್ಯ ಮಹೋತ್ಸವ ಸೇವೆಯಿಂದ ಧನ್ಯತೆ, 40ನೇ ವರ್ಷಾಚರಣೆಯ ಸೇವೆಗಳ ಕಲರವ, ಉಳ್ಳಾಲವು ನಮ್ಮೆಲ್ಲರ ಹೆಮ್ಮೆಯ ಪವಿತ್ರ ಭೂಮಿ, ಪರಕೀಯ ಪೋರ್ಚುಗೀಸರ ಪುಂಡಾಟಿಕೆಯನ್ನು ಬಗ್ಗುಬಡಿದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹಚ್ಚಿದ ನಮ್ಮ ದೇಶದ ಮೊಟ್ಟ ಮೊದಲ ಮಹಿಳಾ ಮಣಿ ವೀರರಾಣಿ ಹಬ್ಬಕ್ಕಲ ಕರ್ಮಭೂಮಿ. ಉಳ್ಳಾಲವು ಸರ್ವ ಜನಾಂಗದ ಶಾಂತಿಯ ತೋಟ, ಇತಿಹಾಸ ಪ್ರಸಿದ್ಧ ಶ್ರೀ ಸೋಮನಾಥ ದೇವಸ್ಥಾನ, ಸೈಯದ್ ಮದನಿ ದರ್ಗಾ, ಸಂತ ಸೆಬೆಸ್ಟಿಯನ್ ಚರ್ಚ, ಆದಿನಾಥ್ ಪಾರ್ಶ್ವನಾಥ ಬಸದಿ, ಇಂತಹ ಪುಣ್ಯ ಕ್ಷೇತ್ರಗಳಿಂದಾಗಿರುವ ಪುಟ್ಟ ಭಾರತ ಮಾನವತೆಗೆ ಮತ್ತೊಂದು ಹೆಸರೇ ಉಳ್ಳಾಲ. ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ತಾಯಿಯ ದೇವಿ ನೆಲೆಯಾದ ಉಳ್ಳಾಲ ಕಡಲ ಕಿನಾರಿಯ ಮುಳುಗಿದ ಪಟ್ಟಣದಲ್ಲಿ ಕ್ರಿಕೆಟ್ ಆಟ ಆಡುತ್ತಿದ್ದ ಬಾಲಕರ ಪಡಿ 40 ವರ್ಷಗಳ ಹಿಂದೆ 1985ರಲ್ಲಿ ಶ್ರೀ ವೀರಮಾರುತಿ ಗೇಮ್ ಸ್ಟೇಮ್ ಸ್ಥಾಪಿಸಿದ್ದು ಇತಿಹಾಸ. ಈ ಕಾರ್ಯಕ್ರಮ 40ನೇ ಸಂಭ್ರಮದ ಅಂಗವಾಗಿ ಜರುಗುವಂತಹ ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ ಇವರ ಆಶ್ರಯದೊಂದಿಗೆ ವೃದ್ಧಾಶ್ರಮಕ್ಕೆ ನೆರವಿನ ಹಸ್ತದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಸಂದೀಪ್ ಪುತ್ರನವರು ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಸುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಹಾಗೂ ನಮ್ಮ ಹಾಗೆಯೇ ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ನಿರ್ದೇಶಕರಾಗಿರುವ ರೋಹಿತ್ ಸಂತೋಷ್ ಸಮಾಜ ಸೇವಕರು ಇವರು ಕೂಡ ವೇದಿಕೆಗೆ ಆಹ್ವಾನ ಮಾಡಿಸ್ತೇನೆ. ಇವರು ಕೂಡ ವೇದಿಕೆ ಬಂದು ಆಸನ ಸ್ವೀಕಾರ ಮಾಡಬೇಕಾಗಿ ವಿನಂತಿ. ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರು ಹಾಗೂ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಂಘ ಇದರ ಅಧ್ಯಕ್ಷರು ವರದರಾಜ್ ಮಂಗೇರ್ ಕೂಡ ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿ. ಸಂಸ್ಥೆಯ ಪ್ರಧಾನ ಸಂಚಾಲಕರು ಸುಧೀರ್ ವಿ ಅಮೀನ್ ಇವರು ಕೂಡ ವೇದಿಕೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಸಂಸ್ಥೆಯ ಹಿರಿಯ ಸಲಹೆಗಾರರು ಲೋಕನಾಥ್ ಕೋಟ್ಯನ್ ಇವರು ಕೂಡ ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿ. ಸಂಸ್ಥೆಯ ಉಪಾಧ್ಯಕ್ಷರು ಪ್ರಶಾಂತ್ ಬಿ ಉಳ್ಳಾಲ್ ಇವರು ಕೂಡ ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿ. ಕಾರ್ಯಕ್ರಮವನ್ನು ಶುರು ಮಾಡುವುದಕ್ಕೆ ಮುಂಚೆ ದೇವರ ಅನುಗ್ರಹ ಪಡೆಯುವುದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಪ್ರಾರ್ಥನೆ ಸಂಸ್ಥೆಯ ಉಪಾಧ್ಯಕ್ಷರು ಪ್ರಶಾಂತ್ ಬಿ ಉಳ್ಳಾಲ್. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಆದಿಶಕ್ತಿ ಮಹಾಮಾಯೆ ಸರ್ವಶಕ್ತಿ ಲೋಕಮಾತೆ ವ್ಯಾಘ್ರವಾಹಿನಿ ಶ್ರೀ ಚಾಮುಂಡಿ ನಮಃ. ಹರಿ ಓಂ. ಕಾರ್ಯಕ್ರಮವನ್ನು ಸ್ವಾಗತ ಮುಖೇನ ಸ್ವಾಗತಿಸಿ ಎಲ್ರಿಗೂ ನಮ್ಮೆಲ್ಲರ ಆರ್ಥಿಕ ಕರ್ತವ್ಯ. ಪ್ರಥಮವಾಗಿ ಸಂದೀಪ್ ಪುತ್ರನ್ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಪುತ್ರನ್ ಮೂಲ ಸ್ಥಾನದಲ್ಲಿ ಜೊತೆ ಕಾರ್ಯದರ್ಶಿಯಾಗಿ ಹಲವಾರು ಧಾರ್ಮಿಕ ಶೈಕ್ಷಣಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವವರು ಶ್ರೀಯುತರಿಗೆ ಕೂಡ ನಮ್ಮ ಕಾರ್ಯಕ್ರಮ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಶ್ರೀಯುತರಿಗೆ ಸಂಸ್ಥೆಯ ಸದಸ್ಯರು ಮನೋಹರ್ ಉಳ್ಳಾಲ್ ಅವರು ಗೌರವದ ಶಾಲ್ ಹೊದಿಸಿ ಹೂ ನೀಡುವ ಮುಖೇನ ಸ್ವಾಗತಿಸಬೇಕಾಗಿ ವಿನಂತಿ. ಹಲವಾರು ಸಮಾಜ ಸೇವೆಗಳ ಮುಖೇನ ಪ್ರಸಿದ್ಧಿ ಪಡೆದಿರುವಂತಹ ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ನಿರ್ದೇಶಕರ ಸಮಾಜ ಸೇವಕರು ಲೋಹಿತ್ ಸಂತೋಷ್ ಇವರು ಕೂಡ ಈ ಕಾರ್ಯಕ್ರಮದ ಆಧಾರವಾಗಿ ಸ್ವಾಗತ. ಇವರು ಕೂಡ ಸಂಸ್ಥೆಯ ಸದಸ್ಯರಾಗಿರುವ ಪುನೀತ್ ಬಂಗೇರ್ ಅವರು ಗೌರವದ ಶಾಲ್ ಹಾಗೂ ಹೂ ನೀಡುವ ಮುಖೇನ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿ
ನಮ್ಮ ಸಂಸ್ಥೆಯ ಗೌರವ ಅಧ್ಯಕ್ಷರು ಮಂಗಳೂರು ಯಾಂತ್ರಿಕ ಮೀನುಗಾರ ಪ್ರಾಥಮಿಕ ಸಹಕಾರಿ ಸಂಘ ಇವರು ಕೂಡ ಈ ಕಾರ್ಯಕ್ರಮದ ಭಾಗವಾಗಿ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ. ಶ್ರೀತರಿಗೆ ನಮ್ಮ ಕ್ರೀಡಾ ಕಾರ್ಯದರ್ಶಿ ಮಹೇಶ್ ಸಾಲೇಂದ್ರವರು ಗೌರವದ ಶಾಲು ಹಾಗೂ ಹೂ ನೀಡುವಿಕೆಯನ್ನು ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಪ್ರಧಾನ ಸಂಚಾಲಕರಾಗಿರುವ ಸುಧೀರ್ ವಿ ಅಮೀನ್, ನಿರ್ದೇಶಕರು ಮಂಗಳೂರು ಯಾಂತ್ರಿಕ ಮೀನುಗಾರರ ಮಂಗಳೂರು ಟ್ರಾಲ್ ಬೋಟ್ ಪ್ರಾಥಮಿಕ ಸಹಕಾರಿ ಸಂಘ ಇವರು ಕೂಡ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮವಾಗಿ ಹಾರ್ದಿಕವಾದ ಸ್ವಾಗತ. ಶ್ರೀಧರಿಗೆ ಅಶ್ವಿನ್ ಕೋಟೆಂದವರು ಗೌರವದ ಶಾಲು ಹಾಗೂ ಹೂಗುಚ್ಚಿ ನೀಡುವಿಕೆಯನ್ನು ಸ್ವಾಗತಿಸಬೇಕಾಗಿ ವಿನ್ನಹ. ನಮ್ಮ ಹಿರಿಯ ಸದಸ್ಯರು ಮಾರ್ಗದರ್ಶಕರಾಗಿರುವಂತಹ ಲೋಕನಾಥ್ ಕೋಟ್ಯನ್ ಇವರು ಕೂಡ ನಮ್ಮ ಈ ಕಾರ್ಯಕ್ರಮವಾಗಿ ಹಾರ್ದಿಕವಾದ ಸ್ವಾಗತ. ಶ್ರೀಯುತರಿಗೆ ತಿಲಕ್ ಎಸ್ ತಂಗೇರವರು ಗೌರವದ ಶಾಲು ಹೂ ನೀಡುವಿಕೆಯನ್ನು ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಪ್ರಶಾಂತ್ ಬಿ ಹುಲ್ಲಾಲ್ ಇವರು ಕೂಡ ಈ ಕಾರ್ಯಕ್ರಮವಾಗಿ ಹಾರ್ದಿಕವಾದ ಸ್ವಾಗತ. ಇವರಿಗೂ ಕೂಡ ಸಂಸ್ಥೆಯ ಸಕ್ರಿಯ ಸದಸ್ಯರು ವಾಸುದೇವರವರು ಗೌರವದ ಶಾಲು ಹಾಗೂ ಹೂ ನೀಡುವಿಕೆಯನ್ನು ಸ್ವಾಗತಿಸಬೇಕಾಗಿ ವಿನಂತಿ. ದೃಶ್ಯ ಮಾಧ್ಯಮದವರು, ಪತ್ರಕರ್ತರು, ಈ ವೃದ್ಧಾಶ್ರಮದಲ್ಲಿ ಆಶ್ರಯ ಪಡೆದುಕೊಂಡ ನಮ್ಮ ಹಿರಿಯರು ಹಾಗೂ ಈ ಕಾರ್ಯಕ್ರಮದಲ್ಲಿರುವಂಥ ಎಲ್ಲರಿಗೂ ಕೂಡ ಮಾರುತಿ ಯುವಕ ಮಂಡಲ, ಮಾರುತಿ ಜನಸೇವಾ ಸಂಘ, ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ ಎಲ್ಲ ಪರವಾಗಿ ಸ್ವಾಗತಿಸುತ್ತಾ ನಾನು ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್. 40ನೇ ಸಂಭ್ರಮದಲ್ಲಿರುವಂಥ ಸಂಸ್ಥೆ ಈ ಪ್ರಯುಕ್ತ ಮಾರುತಿ ಮಾಣಿಕ್ಯ ಮಹೋತ್ಸವ ಎಂಬ ನಾಮಾಂಕಿತದಿಂದ 40 ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಪ್ರಾಮುಖ್ಯವಾಗಿ ಒಂದು 20 ಕಾರ್ಯಕ್ರಮ ಮೊಗವೀರ ಯುವ ಸಂಘಟನೆ ಮತ್ತು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಇವರ ಆಶ್ರಯದಲ್ಲಿ ಉಡುಪಿ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಕುಂದಾಪುರ ತಾಲೂಕಿನ ಹಲವಾರು ಭಾಗಗಳಲ್ಲಿ ಮಾರುತಿ ಮಾಣಿಕ್ಯ ಮಹೋತ್ಸವದ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇನೆ. ಅದರಲ್ಲಿ ಪ್ರಾಧಾನ್ಯವಾಗಿ ಬೃಹತ್ ರಕ್ತದಾನ ಶಿಬಿರ, ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯಿಂದ ಸಹಕಾರ, ಅಲ್ಲಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಒಂದು 20 ಕಾರ್ಯಕ್ರಮವು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಪ್ರಥಮವಾಗಿ ಉಳ್ಳಾಲದ ಪ್ರಾಥಮಿಕ ಸಹಕಾರಿ ಉಳ್ಳಾಲ ಪ್ರಾಥಮಿಕ ಆಸ್ಪತ್ರೆಗೆ 4 ಶವ ಶಿಥಿಲೀಕರಣದ ಪೆಟ್ಟಿಗೆ ಹಾಗೂ ಉಳ್ಳಾಲ ಮೊಗವೀರಪಟ್ಟಣದ ನಮ್ಮ ಮಾತೃ ಸಂಘಕ್ಕೆ ಪಾರ್ಥಿವ ಶರೀರವನ್ನು ಶುದ್ಧಪಡಿಸುವಂತಹ ಒಂದು ಸುರಕ್ಷಿತ ಪರದೆಯನ್ನು ಕೂಡ ನಾವು ಉಳ್ಳಾಲ ಮೊಗವೀರ ಸಂಘಕ್ಕೆ ಹಮ್ಮಿಕೊಂಡಿದ್ದೇವೆ. ರಕ್ತದಾನ ಶಿಬಿರ, ಐ ಕ್ಯಾಂಪ್, ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮದ ಪ್ರಯುಕ್ತ ಇದು ಕೊನೆಯ ಕಾರ್ಯಕ್ರಮ ವೃದ್ಧಾಶ್ರಮಕ್ಕೆ ನೆರವಿನ ಹಸ್ತವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಒಂದು ಉಪಯುಕ್ತ ಮಾಹಿತಿಯಾಗಿ ನಮ್ಮ ಎಲ್ಲರ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು, ನಮ್ಮ ಸಂಸ್ಥೆಯ ಸಮಾಜ ಸೇವಕರು ಸಂಸ್ಥೆಯ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಮಾರುತಿ ಜನಸೇವಾ ಸಂಘ, ಮಾರುತಿ ಯುವಕ ಮಂಡಲ, ಹಾಗೆಯೇ ಇವತ್ತು ಪಶ್ಚಿಮ್ ಚಾರಿಟೇಬಲ್ ಟ್ರಸ್ಟಲ್ಲಿ ನಾವೆಲ್ಲ ಇವತ್ತು ಒಟ್ಟಿಗೆ ಸೇರಿದ್ದೇವೆ. ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಇವರುಗಳು ಮಾಡುವಂತಹ ಕೆಲಸವನ್ನು ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ. ಹಾಗೆಯೇ ಇವತ್ತು ಅವರು ಹುಡುಕಿದ ಜಾಗ ಇಂಥ ಒಂದು ಆಶ್ರಮ ಇದೇ ಏರಿಯಾದಲ್ಲಿ ಇರುವಂಥದ್ದು. ಯಾಕಂದರೆ ಉಳ್ಳಾಲದಲ್ಲಿ ಈ ಆಶ್ರಮ ಕೂಡ ಇರುವಂಥದ್ದು ಉಳ್ಳಾಲದಲ್ಲಿ. ಹಾಗಿರುವಾಗ ಇದಕ್ಕೊಂದು ಸಹಾಯ ಚಾಚಬೇಕು ಎನ್ನುವಂಥ ಉದ್ದೇಶದಿಂದ ಇವರುಗಳೆಲ್ಲ ಇವತ್ತು ಆ ಒಂದು ಪ್ರೀತಿಯ ಮನೋಭಾವ ಇಟ್ಕೊಂಡು ಇಲ್ಲಿ ಬಂದಿದ್ದಾರೆ. ಹಾಗಿರುವಾಗ ಅವರಿಗೆ ಈ ಸಂದರ್ಭದಲ್ಲಿ ಚಿಕ್ಕದಾಗಿ ನಮ್ಮ ಒಂದು ಸಂಸ್ಥೆಯ ನಾನು ಪರಿಚಯ ಮಾಡಿಕೊಡ್ಲಿಕ್ಕೆ ತುಂಬಾನೇ ಇಷ್ಟಪಡ್ತೀನಿ. ಯಾಕಂದ್ರೆ
ಬಂದವರಲ್ಲಿ ಹಲವಾರು ಪ್ರಶ್ನೆಗಳಿರ್ತದೆ. ಆಗ ತಾನೇ ಬರುವಾಗ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರು. ಯಾವಾಗ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಮಾಡಿದ್ರಿ, ಯಾಕೆ ಪ್ರಾರಂಭ ಮಾಡಿದ್ರಿ ಅನ್ನುವಂಥದ್ದೆಲ್ಲ ಕ್ವಶನ್ಸ್ ಇತ್ತು. ಖಂಡಿತ ಈ ಸಂಸ್ಥೆ ಮುಖ್ಯವಾಗಿ ಪ್ರಾರಂಭ ಮಾಡಲಿಕ್ಕೆ ಕಾರಣ ಅಸೌಖ್ಯದಲ್ಲಿದ್ದಂಥ ನನ್ನ ತಂದೆ ತಾಯಿ ಇದ್ರು. ಹಾಗಿರುವಾಗ ಅವರು ತೀರಾ ವಯಸ್ಸಾಗಿತ್ತು, ಜೊತೆಗೆ ಹುಷಾರಿಲ್ಲದ ಸಂದರ್ಭದಲ್ಲಿ ನನ್ನ ಕಣ್ಣಾರೆ ಅವರು ಪಡ್ತಿರುವಂತಹ ಕಷ್ಟವನ್ನ ನಾನು ನೋಡಿದ್ದೆ. ನಾನು ಮಂಗಳೂರಿನ ಲಿಂಕ್ ಡಿ ಅಡಿಕ್ಷನ್ ಸೆಂಟರಲ್ಲಿ ನಾನು ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಿದ್ದೆ. ಕೆಲಸಕ್ಕೆ ಹೋಗಬೇಕು ಅಂತಾದರೆ ಬೆಳಿಗ್ಗೆ ಅಮ್ಮನನ್ನ ರೆಡಿ ಮಾಡಿಕೊಂಡು ಮತ್ತೆ ನಾನು ಡ್ಯೂಟಿಗೆ ಹೋಗಬೇಕಿತ್ತು. ಡ್ಯೂಟಿಯಿಂದ ವಾಪಸ್ ಬರುವಾಗ ತಂದೆ ಗೇಟ್ ಹತ್ರನೇ ಚಿಕ್ಕ ಮಕ್ಕಳ ಹಾಗೆ ಕಾಯ್ತಾ ಇರ್ತಿದ್ರು. ಇದು ಒಂದು ರೀತಿ ನನಗೆ ಏನಂದ್ರೆ ಸೀದಾ ಅವರು ಬಂದ ತಕ್ಷಣ ಅಮ್ಮನ ಹತ್ರ ಅಲ್ಲಿ ಕರ್ಕೊಂಡು ಹೋಗುವಂಥದ್ದು. ಅಮ್ಮನಿಗೆ ಕೊನೆಗೆ ಮಾತು ನಿಂತು ಹೋಗಿದೆ, ಆದ್ರೆ ಅವರ ಮುಖದಲ್ಲಿ ಮಗ ಬಂದ ಖುಷಿ ಕಾಣ್ತಾ ಇತ್ತು. ಅವಾಗ ನನಗೆ ಒಂದು ರೀತಿ ಬೇಸರ ಆಗ್ತಿತ್ತು. ನಮಗೋಸ್ಕರ ಚಿಕ್ಕಂದಿನಿಂದ ಇಷ್ಟೆಲ್ಲ ಕಷ್ಟಪಟ್ಟ ತಂದೆ ತಾಯಿ ಅವರಿಗೆ ನಾನು ಏನು ಕೊಡ್ತಾ ಇದ್ದೇನೆ? ರೂಟೀನ್ ನಮ್ಮ ಬದುಕು, ಬೆಳಿಗ್ಗೆ ರೆಡಿ ಮಾಡೋದು, ಹೋಗೋದು. ಹಾಗಿರುವಾಗ ನಾನು ಯೋಚನೆ ಮಾಡಿದೆ, 24 hours ಅವರನ್ನ ನನ್ನ ಒಟ್ಟಿಗೆನೆ ನಿಲ್ಲಿಸಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದೆ. ಹಾಗಿರುವಾಗ ಮತ್ತೊಂದು ಆಲೋಚನೆ ನನಗೆ ಬಂತು, ಇವತ್ತು ಸಮಸ್ಯೆಗಳಿರೋದು ನನ್ನ ತಂದೆ ತಾಯಿಗೆ ಮಾತ್ರ ಅಲ್ಲ, ಜಗತ್ತಲ್ಲಿ ಅದೆಷ್ಟೋ ಮಂದಿ ಇದ್ದಾರೆ, ಇಡೀ ಜಗತ್ತನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಆಗದಿರಬಹುದು. ಆದರೆ ನನ್ನ ಕೈಲಾದಷ್ಟು ಮಂದಿಯನ್ನು ಒಟ್ಟು ಹಾಕಿ ನಾನು ಯಾಕೆ ನೋಡಬಾರ್ದು? ಈ ಒಂದು ಆಲೋಚನೆಯಲ್ಲಿ ಹುಟ್ಟಿದ ಸಂಸ್ಥೆ ಪಶ್ಚಿಮ್ ಚಾರಿಟೇಬಲ್ ಟ್ರಸ್ಟ್. ಪಶ್ಚಿಮ ಸೂರ್ಯ ಮುಳುಗುವ ದಿಕ್ಕು, ಇಲ್ಲಿ ಜೀವನದ ಸಂಧ್ಯಾಕಾಲನೇ ಪಶ್ಚಿಮ. ಆ ಒಂದು ಅರ್ಥದಲ್ಲಿ ನಾನು ಇದಕ್ಕೆ ಒಂದು ಪಶ್ಚಿಮ ಅಂತ ಹೆಸರಿಟ್ಟೆ. ಇವತ್ತು ನನ್ನ ತಂದೆ ತಾಯಿ ಜೀವಂತ ಇಲ್ಲ, ಆದರೆ ಇವರುಗಳ ಮುಖದಲ್ಲಿ ನಾನು ನನ್ನ ತಂದೆ ತಾಯಿಯನ್ನ ಕಾಣ್ತೀನಿ. ಜೊತೆಗೆ ನನಗೆ ಸಪೋರ್ಟಿವ್ ಆಗಿ ನಿಂತವರು ನನ್ನ ಹೆಂಡತಿ. ಆಕೆಯ ಒಂದು ಸಪೋರ್ಟ್ ಇಲ್ಲದೆ ಇರ್ತಿದ್ರೆ ನಾನು ಈ ಒಂದು ಎತ್ತರಕ್ಕೆ ಬೆಳಿಲಿಕ್ಕೆ ಖಂಡಿತ ಸಾಧ್ಯ ಆಗ್ತಿರ್ಲಿಲ್ಲ. ಆಕೆಯ ಸಪೋರ್ಟ್ ಕೂಡ ಇದೆ. ಅದರಿಂದಾಗಿ ನನಗೆ ನನ್ನ ಕೆಲಸ ಕಾರ್ಯಗಳು ಇವರನ್ನೆಲ್ಲ ನೋಡ್ಕೊಳ್ಳಿಕ್ಕೆ, ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ನನಗೆ ಸುಲಭ ಆಗ್ತಾ ಇದೆ. ಜೊತೆಗೆ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಇದು ನಾವು ಮಾತ್ರ ಮಾಡೋದಲ್ಲ, ನಮ್ದೊಂದು ಸ್ಟ್ರಾಂಗ್ ಟೀಮ್ ಇದೆ, ನಮ್ಮ ಸಿಬ್ಬಂದಿ ವರ್ಗ ಅವರು ಕೂಡ. ಯಾಕೆಂದ್ರೆ ಆಗ್ಲೇ ನಾನು ಮಾತಾಡುವಾಗ ಹೇಳಿದ್ದೆ, ಏನೋ ಇಲ್ಲಿ ಕೆಲಸ ಕೇಳ್ಕೊಂಡು ತುಂಬಾ ಜನ ಬರ್ತಾರೆ, ಆದ್ರೆ ನಿಲ್ಲುವವರು ತೀರಾ ವಿರಳ, ಕಷ್ಟ ಆಗ್ತದೆ, 2 ದಿನದಲ್ಲಿ ಓಡಿ ಹೋಗ್ತಾರೆ. ಹಾಗಿರುವಾಗ ಇವಾಗ ನಮ್ಮಲ್ಲಿದ್ದ ಸಿಬ್ಬಂದಿ ವರ್ಗ ಒಳ್ಳೆ ಸ್ಟ್ರಾಂಗ್ ಆಗಿ ಸಮಾನ ಮನಸ್ಕರು ಅಂತ ಹೇಳ್ಬಹುದು. ಅವರು ಕೂಡ ಈ ಕೆಲಸವನ್ನ ಇಷ್ಟಪಟ್ಟು ಆ ಕೆಲಸ ಮಾಡ್ತಾ ಇದ್ದಾರೆ ಸೇವಾ ಮನೋಭಾವದಿಂದ. ಇವತ್ತು ನಮಗೆ ಮಾರುತಿ ಟೀಮ್ ಏನೋ ಕೆಲಸ ಮಾಡ್ತಾ ಇದೆಯಾ, ಆ ಕೆಲಸದ ಬಗ್ಗೆ ಅಂತ ಹೇಳುವಾಗ ಒಂದು ಚಿಕ್ಕ ಕಥೆ ಹೇಳ್ತೀನಿ ನಾನು. ಒಂದು ಕತೆ ನೆನಪಾಗ್ತದೆ. ಏನು ಅಂದ್ರೆ, ಒಬ್ಬ ಪುಟ್ಟ ಹುಡುಗ ಇರ್ತಾನೆ. ಅದೊಂದು ಬೇಸಿಗೆಯ ಸಮಯ, ಬೇಸಿಗೆ ರಜೆಯಲ್ಲಿ ಅವ ಏನೋ ಒಂದು ಡಬ್ಬದಲ್ಲಿ ಯಾವಾಗಲೂ ಏನು ಸ್ವಲ್ಪ ಸ್ವಲ್ಪ ಸಿಕ್ಕಿದ ದುಡ್ಡನ್ನ ಡಬ್ಬದಲ್ಲಿ ಹಾಕಿಡ್ತಾ ಇದ್ದ. ಡಬ್ಬದಲ್ಲಿ ಹಾಕಿಡ್ತಾ ಇರುವಾಗ ರಜೆ ಬಂತು. ರಜೆ ಟೈಮಲ್ಲಿ ಆತ ಯೋಚನೆ ಮಾಡಿದ, ಏನು ಅಂದ್ರೆ ಈ ಡಬ್ಬನ ಓಪನ್ ಮಾಡಬೇಕು, ಎಷ್ಟು ದುಡ್ಡಾಗಿರ್ಬಹುದು ಅಂತ ಹೇಳಿ. ಮತ್ತೆ ರಜೆ ಅಂತ ಹೇಳುವಾಗ ಅಜ್ಜ ಅಜ್ಜಿ ಯಾರೋ ಮನೆಗೆಲ್ಲ ನೆಂಟರಿಷ್ಟರು ಬರ್ತಾರೆ, ಅವರು ಕೂಡ ಮಕ್ಕಳು ಅಂತ ಹೇಳುವಾಗ ಏನಾದರೂ ಕೈಗೆ ದುಡ್ಡು ಕೊಡುವಂಥದ್ದು ಇರ್ತದೆ. ಅದೇ ಖುಷಿಯಲ್ಲಿ ಯೋಚನೆ ಮಾಡ್ತಾ ಇದ್ದ. ಹಾಗೇನೆ ಎಲ್ಲಾ ಸಿಕ್ಕಿದ ದುಡ್ಡನ್ನ ಆ ದಿನ ಅವ ಲೆಕ್ಕ ಮಾಡ್ತಾನೆ. ಲೆಕ್ಕ ಮಾಡುವಾಗ ಖುಷಿ ಆಯ್ತು, 200 ರೂಪಾಯಿ ಆಗಿದೆ. ಅವೊಂದು ಯೋಚನೆ ಮಾಡ್ತಾನೆ, ಏನು ಅಂದ್ರೆ ಹೇಗೋ 200 ರೂಪಾಯಿ ಒಂದು ಒಳ್ಳೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಹೇಳಿ ಏನ್ ಮಾಡ್ತಾನೆ ಅಂದ್ರೆ, ಮನೆಯ ಸ್ವಲ್ಪ ದೂರದಲ್ಲಿ ಒಂದು ಕ್ರೀಮ್ ಪಾರ್ಲರ್ ಇದೆ, ಅಲ್ಲಿ ಐಸ್ ಕ್ರೀಮ್ ತಿನ್ಲಿಕ್ಕೆ ಅಂತ ಹೇಳಿ ಹೋಗ್ತಾನೆ. ಅಲ್ಲಿ ಹೋಗುವಾಗ ಅವನ ಜೊತೆ ಒಂದು ನಾಯಿ, ಆ ನಾಯಿಯನ್ನು ಕೂಡ ಅವನಿಗೆ ತುಂಬಾ ಪ್ರೀತಿ ಪ್ರಾಣಿ ಅಂದ್ರೆ ಅದನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗುವಾಗ ಹಾಗೇನೆ ಆಚೆ ಈಚೆ ಆ ಒಂದು ಏನ್ ಹೇಳ್ತೀವಿ
ಎಲ್ಲ ಆಚೆ ಈಚೆ ನೋಡ್ಕೊಂಡು ಆಟ ಆಡ್ಕೊಂಡು ಹೋಗ್ತಾನೆ. ಆ ರೀತಿ ಹೋಗುವಾಗ ಆಯ್ತು, ಆ ನಾಯಿಯನ್ನು ಕೂಡ ಆ ಕ್ರೀಮ್ ಪಾರ್ಲರಿಗೆ ಒಳಗೆ ಕರ್ಕೊಂಡು ಹೋಗ್ತಾನೆ. ಅವಲ್ಲಿ ಕೂರ್ತಾನೆ. ಅಲ್ಲಿ ಕೂತು ಐಸ್ ಕ್ರೀಮ್, ಅಲ್ಲಿ ವೇಟರ್ ಬರ್ತಾರೆ, ಐಸ್ ಕ್ರೀಮಿಗೆ ಆರ್ಡರ್ ಮಾಡ್ತಾನೆ. ಎಲ್ಲ ರೇಟ್ ಕೇಳ್ತಾನೆ. ಮೊದಲು ಎಷ್ಟು ಇದಕ್ಕೆ, ಎಷ್ಟು ಎಷ್ಟು ಅಂತ ಕೇಳುವಾಗ ಎಲ್ಲ ಒಂದು ಒಳ್ಳೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಯೋಚನೆ ಮಾಡಿದ. ಕೆಲವೆಲ್ಲ 200 ರೂಪಾಯಿದಿದೆ, 150 ರೂಪಾಯಿ ಇದೆ, ಇನ್ನೇನೋ ಬೇರೆ ಬೇರೆ ಬೆಲೆ ಐಸ್ ಕ್ರೀಮ್ ಇದೆ. ಹಾಗಿರುವಾಗ ಇವ ಯೋಚನೆ ಮಾಡ್ತಾನೆ, ಒಂದು ಯಾವುದು ಒಮ್ಮೆ ಆರ್ಡರ್ ಮಾಡ್ತಾನೆ. ಅದಾದ್ಮೇಲೆ ಹೇಳ್ತಾನೆ ಅದಕ್ಕೆ ಜಾಸ್ತಿ ಆಗ್ತದೆ, 200 ರೂಪಾಯಿ ಅಲ್ಲ. ಹಾಗಿರುವಾಗ ಲೆಕ್ಕ ಮಾಡ್ತಾನೆ, ಅವನ ಹತ್ರ ಇದ್ದ ದುಡ್ಡನ್ನ ಲೆಕ್ಕ ಮಾಡ್ತಾ ಇರ್ತಾನೆ. ಅಲ್ಲಿ ವೇಟರಿಗೆ ಕಿರಿಕಿರಿ ಆಗ್ತದೆ. ಒಮ್ಮೆ ಆರ್ಡರ್ ಮಾಡ್ತಾನೆ, ಮತ್ತೆ ದುಡ್ಡು ತೆಗೆದು ಲೆಕ್ಕ ಮಾಡ್ತಾನೆ. ಮಕ್ಕಳು ಹೀಗೇನೆ. ಹಾಗೆ ಲೆಕ್ಕ ಮಾಡುವಾಗ ಆತ ಹೇಳ್ತಾನೆ, ಬೇಗ ಆರ್ಡರ್ ಮಾಡು, ಯಾಕಂದ್ರೆ ಬೇರೆ ಕಸ್ಟಮರ್ ಕೂಡ ಇದ್ದಾರೆ, ಬೇಗ ನಿನಗೆ ಏನ್ ಬೇಕು ಹೇಳು ಅಂತ. ಹಾಗಿರುವಾಗ ಅವನಲ್ಲಿ 200 ರೂಪಾಯಿ ಮಾತ್ರ ಇದೆ ಅಂತ ಹೇಳಿ ಅವ ಏನ್ ಮಾಡ್ತಾನೆ, 150 ರೂಪಾಯಿದು ಐಸ್ ಕ್ರೀಮಿಗೆ ಆರ್ಡರ್ ಮಾಡ್ತಾನೆ. ಆ 150 ರೂಪಾಯಿ ಐಸ್ ಕ್ರೀಮ್ ತಿಂದಾದ್ಮೇಲೆ ಏನೋ ಕಿರಿಕಿರಿಯಿಂದ ವೇಟರ್ ಏನೋ ತಂದು ಕೊಡ್ತಾರೆ, ಇವ ಎಷ್ಟು ಹೊತ್ತು ಮಾಡ್ತಾನೆ ಅಂತ ಹೇಳಿ ಕಿರಿಕಿರಿಯಿಂದ ತಂದು ಕೊಟ್ಟಾಯ್ತು. ಕೊಟ್ಟಾದ್ಮೇಲೆ ಐಸ್ ಕ್ರೀಮ್ ತಿಂದಾಯ್ತು. ಐಸ್ ಕ್ರೀಮ್ ತಿಂದಾದ್ಮೇಲೆ ಅಲ್ಲಿ 150 ರೂಪಾಯಿ ಐಸ್ ಕ್ರೀಮಿಗೆ ಕೊಟ್ಟಾಯ್ತು. ಮತ್ತೆ 50 ರೂಪಾಯಿಯನ್ನ ಟಿಪ್ಸ್ ಇಟ್ಟು ಬರ್ತಾನೆ. ಆ ಟಿಪ್ಸ್ ಇಟ್ಟದ್ದು ನೋಡಿ ಆ ವೇಟರಿಗೆ ಏನಾಗ್ತದೆ ಅಂದ್ರೆ, ಮೊದಲೆಲ್ಲ ಸಿಟ್ಟಲ್ಲಿ ಮಾತಾಡಿದ ವೇಟರ್ ಒಮ್ಮೆ ಯೋಚನೆ ಮಾಡ್ತಾನೆ, ಈ ಪುಟ್ಟ ಬಾಲಕನ ಮನಸ್ಸಲ್ಲಿ ಏನೆಲ್ಲ ಆಲೋಚನೆ ಇದೆ. ಇವ ಇಷ್ಟು ಹೊತ್ತು ಲೆಕ್ಕ ಹಾಕಿದ, ಅವನಿಗೆ 200 ರೂಪಾಯಿ ಐಸ್ ಕ್ರೀಮ್ ತಿಂದು ಹೋಗ್ಬಹುದಿತ್ತು. ಇವನ ಹತ್ರ ಎಷ್ಟು ದುಡ್ಡಿದೆ ಅಂದ್ರೆ 200 ರೂಪಾಯಿ ಇದೆ. ಅದರಲ್ಲಿ 150 ರೂಪಾಯಿ ಮಾತ್ರ ತಿಂದು ಹೋಗಿದ್ದಾನೆ, 50 ರೂಪಾಯಿಯನ್ನ ನನಗೋಸ್ಕರ ಇಟ್ಟಿದ್ದಾನೆ ಅಂತ ಹೇಳುವಾಗ ಅವನಿಗೆ ಕಣ್ಣೀರು ಬಂತು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ನಮ್ಮ ಮಾರುತಿ ಜನಸೇವಾ ಸಂಘ, ಮಾರುತಿ ಯುವಕ ಮಂಡಲ ಮಾಡ್ತಾ ಇರುವಂತದ್ದು ಕೆಲಸದ ಬಗ್ಗೆ ಯೋಚನೆ ಮಾಡಿದಾಗ ಈ ಕಥೆ ನನಗೆ ನೆನಪಾಯ್ತು. ಅವರುಗಳು ಕೂಡ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಎಲ್ರು ನೋಡಿ ಅವರವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಆದ್ರೆ ಇವತ್ತು ಇನ್ನೊಬ್ಬರಿಗೋಸ್ಕರ ತಾನು ಸಂಪಾದನೆ ಮಾಡಿದ್ದನ್ನ ತಾನೊಬ್ಬನೇ ಅನುಭವಿಸಬೇಕು ಅಂತ ಆಲೋಚನೆ ಮಾಡುವಂಥದ್ದಲ್ಲ. ಅದರ ಜೊತೆಗೆ ನಾನು ದುಡಿದ್ರಲ್ಲಿ ಇನ್ನೊಬ್ಬರಿಗೆ ಏನಾದ್ರೂ ಕೊಡಬೇಕು ಎನ್ನುವಂಥದ್ದು ಮನಸ್ಸಿದೆಯಲ್ಲ, ಅದು ಎಲ್ರಿಗೂ ಬರೋದಿಲ್ಲ. ನಾನು ತುಂಬಾನೇ ಇಷ್ಟಪಟ್ಟ ಒಂದು ಏನ್ ಹೇಳ್ತೇವೆ ಯುವಕ ಮಂಡಲ. ನಿಜವಾಗಿಯೂ ಅವರು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಒಂದು ಹೃದಯವಂತಿಕೆ ಇದ್ದದ್ರಿಂದ ಯಾಕೆ ನಿರಂತರವಾಗಿ ಅವರದ್ದು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಕಳೆದ ಬಾರಿ ಕೂಡ ನನ್ನ ಹತ್ರ ಹೇಳಿದ್ರು, ಯಾರು ವಿಧವೆಯರು ಹಾಗೂ ಅವರ ಮಕ್ಕಳು ಎಜುಕೇಶನ್ಗೆ ಗಂಡ ಏನು ತಂದೆ ತೀರಿ ಹೋದವರು ಇರ್ತಾರೆ, ಆ ಮಕ್ಕಳ ಎಜುಕೇಶನ್ ಸ್ಟಾಪ್ ಆಗ್ತದೆ. ಹಾಗಿರುವಾಗ ಯಾರು ಅಂತ ಒಂದು ಕಷ್ಟದಲ್ಲಿದ್ದಾರೆ ನಮ್ಗೆ ತಿಳಿಸಿ ಅನ್ನುವಂಥದ್ದು. ಇದೆಲ್ಲ ಹುಡುಕಿ ನಿಜವಾಗಿ ಯಾರಿಗೆ ಸಹಾಯ ಹಸ್ತ ಚಾಚಬೇಕಾ ಅಂತದ್ದು ಅವರು ಹುಡುಕಿಕೊಂಡು ಹೋಗ್ತಾ ಇದ್ದಾರೆ. ಹಾಗಿರುವಾಗ ಎಂಥ ಒಂದು ಅದ್ಭುತ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ನಾವು ಮೆಚ್ಚಬೇಕಾದದ್ದು. ಅದಕ್ಕೆ ಇನ್ನಷ್ಟು ಕೂಡ ಇವತ್ತು ನಮಗೂ ಅಷ್ಟೇ ಅವರು ಏನೋ ಈ ಆಶ್ರಮಕ್ಕೊಂದು ಸಹಾಯ ಹಸ್ತ ಚಾಚಬೇಕು ಅಂತ ಆಲೋಚನೆ ಮಾಡಿಕೊಂಡು ಇದರ ಏನು ಹೇಳ್ತೀವಿ ನಾವು ಕಾರ್ಯಕ್ರಮ ಪ್ರತಿಯೊಂದು. ಕಳೆದ ಬಾರಿ ನನ್ನ ಉಳ್ಳಾಲದಲ್ಲಿ ಕಾರ್ಯಕ್ರಮ ಆದಾಗ ನಾನು ಹೋಗಿದ್ದೆ, ನನ್ನನ್ನು ಇನ್ವೈಟ್ ಮಾಡಿದ್ರು. ಆ ದಿನ ಕೂಡ ನಾನು ನೋಡಿದೆ ಏನಂದ್ರೆ, ಎಷ್ಟೊಂದು ಸಿಸ್ಟಮ್ಯಾಟಿಕ್ ಆಗಿ, ಯಾಕೆ ಯಾರು ಕೆಲಸ ಇಲ್ಲದವರಲ್ಲ, ಪ್ರತಿಯೊಬ್ಬರಿಗೆ ಅವರಿಗೆ ಕೆಲಸ ಇದೆ. ಆದ್ರೆ ಅದರ ಜೊತೆ ಸಮಾಜಕ್ಕೆ ಏನಾದ್ರೂ ಕೊಡಬೇಕು ಎನ್ನುವಂಥದ್ದು ಒಂದು ಮನಸ್ಸು ಮಾಡಿಕೊಂಡು ಅವ್ರು ಇಷ್ಟೆಲ್ಲ ಇವತ್ತು ನೋಡಿ ಅವ್ರಿಗೆ ಕೆಲಸ ಇದೆ, ಆದ್ರೂ ಸಮಾಜಕ್ಕೋಸ್ಕರ ಏನಾದ್ರೂ ಅವರಿಗೋಸ್ಕರ ಕೊಡಬೇಕು ಅಂತ ಆಲೋಚನೆ ಮಾಡಿಕೊಂಡು ಅವರು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಇದು ಮೆಚ್ಚಬೇಕಾದದ್ದು. ಅವರು ಇನ್ನಷ್ಟು ಇಂಥ ಒಂದು ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ಪರೋಪಕಾರಯ ಫಲಂತಿ ವೃಕ್ಷಂ, ಪರೋಪಕಾರಯ ವಹಂತಿ ನದ್ಯಂ, ಪರೋಪಕಾರಯ ದುಹಂತಿ ಗಾವಃ, ಪರೋಪಕಾರಕ ಇದಮಿದಂ ಶರೀರಂ. ಪರೋಪಕಾರಕ್ಕಾಗಿ ಮರಗಳು ಹಣ್ಣು ಕೊಡುತ್ತವೆ, ಹೊಳೆಗಳು ಹರಿಯುತ್ತವೆ, ಹಸುಗಳು ಹಾಲನ್ನು ಕೊಡುತ್ತವೆ. ಈ ದೇಹ ಇರುವುದು ಪರೋಪಕಾರಕ್ಕಾಗಿ. ಇದೆಲ್ಲ ಸುವಚನವನ್ನು ಅಕ್ಷರಶಃ ಪಾಲನೆ ಮಾಡಿದವರು ರೋಹಿತ್ ಸಾಂತೋಸ್ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದ ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ವರದ್ರಾಜ್ ಬಂಗೇರ,
ಗೌರವಾಧ್ಯಕ್ಷರು ಮಾರುತಿ ಜನಸೇವಾ ಸಂಘ ಸಂಸ್ಥೆಯ ಸಮಾಜ ಸೇವೆಯ ಬಗ್ಗೆ ಒಂದೆರಡು ಮಾಹಿತಿ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ರೋಹಿತ್ ಸಂತೋಷ್ ಅವರು ವೃದ್ಧಾಶ್ರಮದ ಬಗ್ಗೆ ವಿವರವಾಗಿ ಸವಿಸ್ತಾರವಾಗಿ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದಾರೆ. ನಮ್ಮದು ಮಾರುತಿ ಜನಸೇವಾ ಸಂಘದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸ್ತಿದ್ದೇನೆ. ಯಾಕೆಂತ ಹೇಳಿದರೆ, ಈಗ ಇಲ್ಲಿರುವ ನಮ್ಮ ಸ್ವಲ್ಪ ಮೆಂಬರ್ ಇರೋದು, ನಮ್ಮ ಒಟ್ಟಿಗೆ ಒಂದು 30-35 ಮೆಂಬರ್ ಇರ್ಬೋದು ಒಟ್ಟಿಗೆ. ಆದರೆ ಎಲ್ಲರಿಗೆ ಬೆಳಿಗ್ಗೆ 6 ಗಂಟೆಗೆ ಬೆಳಿಗ್ಗೆ ಆಗುವವರಿದ್ದಾರೆ, 6 ಗಂಟೆ ಇಲ್ಲದ್ರೆ 5 ಗಂಟೆಗೆ. ನಮಗೆ ಮಾತ್ರ ಬೆಳಿಗ್ಗೆ ಆಗೋದು 2:30 ಗಂಟೆಗೆ. ನಮ್ಮದು ಡ್ಯೂಟಿ ಚಾಲು ಆಗುವುದು ಎಲ್ರದ್ದು 2:30 ಗಂಟೆಗೆ ಎದ್ದು ನಾವು ಎಲ್ಲ ಎಜುಕೇಟೆಡ್ ಫಿಷರ್ಮ್ಯಾನ್ ಮತ್ತು ಎಜುಕೇಟೆಡ್ ಬಿಸ್ನೆಸ್ ಮ್ಯಾನ್ ಎರಡು ಕೂಡ ನಮ್ಮಲ್ಲಿದೆ. ಎಜುಕೇಟೆಡ್ ಫಿಷರ್ಮ್ಯಾನ್ ಆಗಿ ನಾವು ಕಲಿತು ಡಿಗ್ರಿ ಆದ್ರೂ ನಾವು ನಮ್ಮ ಮೀನುಗಾರಿಕೆ ವೃತ್ತಿಯನ್ನು ಬಿಡಲಿಲ್ಲ. 2:30 ಗಂಟೆಗೆ ಎದ್ದು ಈಗಾಗಲೇ ಅದರ ಸಿಕ್ಕಿದ ಹಣವನ್ನು ಒಂದೆರಡು % ಹಣವನ್ನು ಸಮಾಜಕ್ಕಾಗಿ ಮುಡಿಪಾಗಿಟ್ಟಂತ ನಮ್ಮೊಂದು ಸಂಸ್ಥೆ. ಸರಿ ಹೇಳಿದ ಹಾಗೆ ಈ ವೃದ್ಧಾಶ್ರಮ ಹೇಗೆ ಯಾತಕ್ಕೋಸ್ಕರ ತಾವು ಮಾಡಿದ್ದೀರಿ ಎಂಬುದನ್ನು ಈಗಾಗಲೇ ಸಭೆಗೆ ತಿಳಿಸಿದ್ದೀರಿ. ಹಾಗೇನೆ ಮಾರುತಿ ಜನಸೇವಾ ಸಂಘನೂ ಹಾಗೇನೆ ನಮಗೆ ಈ ಬಡವರ ಬಗ್ಗೆ ಕಾಳಜಿ, ಅದು ನಮ್ಮ ಪರಿಸರ ನಮಗೆ ಹೇಳಿಕೊಟ್ಟಿದೆ. ಪರಿಸರದಲ್ಲಿರುವಂಥ ಎಲ್ಲ ಬಡವರನ್ನು ನೋಡಿ ನಾವು ಕೂಡ ಕಲ್ತಿದ್ದೇವೆ. ಈ ಬಡವರಿಗಾಗಿ ನಾವು ಯಾವಾಗ ಬಡವಾಗಿದ್ದವರು, ಬಡವರಿಗಾಗಿ ಏನಾದರೂ ಮಾಡಲೇಬೇಕೆಂಬ ಧ್ಯೇಯೋದ್ದೇಶದಿಂದ ಈಗ 40 ವರ್ಷ ನಮಗೆ ತುಂಬಿದೆ. ಈ ಸಂಸ್ಥೆಗೆ 40 ವರ್ಷದಿಂದನೂ ಸಮಾಜಕ್ಕಾಗಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಇನ್ನಿತರ ಏನೆಲ್ಲ ಕ್ರೀಡೆಗಾಗಿ ಎಲ್ಲ ಒಂದು ಸಮಾಜಕ್ಕೆ ನಾವು ನಮ್ಮ ಸಿಕ್ಕಿದ ಹಣದಿಂದ 1% ಈ ಸಮಾಜಕ್ಕೆ ಮುಡಿಪಾಡಿದಂಥ ಒಂದು ಸಂದರ್ಭ. ಇದರ ಸಮಾರೋಪ ಸಮಾರಂಭ ನಾಳ್ದು ಡಿಸೆಂಬರ್ 25ಕ್ಕೆ ಮಂಗಳೂರಿನ ಪುರಭವನದಲ್ಲಿ ನಡೆಯಲಿಕ್ಕಿದೆ. ಆದುದರಿಂದ 40 ಕಾರ್ಯಕ್ರಮದಲ್ಲಿ ಈಗ ಸುಮಾರು 35 ಕಾರ್ಯಕ್ರಮ ಸಂಪೂರ್ಣಗೊಂಡಿದೆ. ಇನ್ನು 3-4 ಕಾರ್ಯಕ್ರಮ ಮಾತ್ರ ಬಾಕಿ ಇದೆ. ಅದು 25ರ ಒಳಗೆ ಅದನ್ನೆಲ್ಲ ಕಂಪ್ಲೀಟ್ ಫಿನಿಶ್ ಮಾಡಿ ಈಗ ನಮ್ಮ ಸಂಪನ್ನರಾಗಿದ್ದೇವೆ. ನಮ್ಮದು ಕಾರ್ಯ ಫಿನಿಶ್ ಆಗುತ್ತೆ 25ಕ್ಕೆ, ನಾಳ್ದು ಡಿಸೆಂಬರ್ 25ಕ್ಕೆ. ಇನ್ನೊಂದು ವಿಷಯ ಅವರು ಹೇಳಿದರು, ನನ್ನ ತಂದೆ ತಾಯಿಯನ್ನು ಇವರ ಮುಖದಲ್ಲಿ ನೋಡ್ತಿದ್ದೇವೆ ಅಂತ. ನಿಜವಾಗಿ ಸರ್ ತುಂಬ ಅದ್ಭುತವಾದ ಮಾತದು. ಯಾಕೆಂತ ಹೇಳಿದರೆ, ನಮ್ಮ ತಂದೆ ತಾಯಿಯವರು ನಮ್ಮನ್ನು ಎಷ್ಟು ಕಷ್ಟಪಟ್ಟು ದುಡಿದು ಆ ಬಡತನದಲ್ಲಿ ನಮ್ಮನ್ನು ಪೋಷಣೆ ಮಾಡಿ ವಿದ್ಯಾಭ್ಯಾಸವನ್ನು ಕೊಟ್ಟು ನಮ್ಮನ್ನು ಈ ರೀತಿಯಾಗಿ ಬೆಳೆಸಿದ್ದಾರೆ. ಅವರ ವೃದ್ಧಾಪ್ಯದಲ್ಲಿ ಅವರಿಗೆ ಈಗ ಹಣ ಬೇಡ, ಅವರಿಗೆ ಬೇಕಾಗಿರೋದು ನಮ್ಮ ಪ್ರೀತಿ ಮತ್ತು ವಿಶ್ವಾಸ. ಅವರೊಟ್ಟಿಗೆ ಇರುವುದೇ ಅವರಿಗೊಂದು ತುಂಬ ಆರೋಗ್ಯವನ್ನು ಕೊಡುತ್ತೆ ಎಂಬ ಭಾವನೆ ನನ್ನದು. ಯಾಕಂತ ಹೇಳಿದರೆ ಅವರು ನಮಗಾಗಿ ಕಾಯ್ತಿರ್ತಾರೆ. ಇವಾಗ ನನ್ನ ಮಗ ಬರ್ತಾನ, ಯಾವಾಗ ಬರ್ತಾನ, ನನ್ನ ಹತ್ರ ಮಾತನಾಡಿ ಹೋಗ್ತಾನ, ಅದೇ ಅವರಿಗೆ ಆರೋಗ್ಯ, ಅದೇ ಅವರಿಗೆ ತುಂಬ ಖುಷಿ ನೀಡುವಂಥ ಒಂದು ಸಂದರ್ಭ ಅಂತ ಹೇಳ್ತೇನೆ ನಾನು. ಅದೇ ರೀತಿ ಸರಿ ಹೇಳಿದಾಗೆ ನಿಮ್ಮನ್ನು ನೋಡುವಾಗ ನಮಗೆ ಕೂಡ ಅಷ್ಟೇ ಆತ್ಮಸ್ಥೈರ್ಯ ಬಂದಿದೆ. ನಿಮ್ಮನ್ನು ಇಷ್ಟು ಖುಷಿಯಾಗಿ ಈ ಒಂದು ಸಂಸ್ಥೆ ನೋಡ್ಕೊಳ್ಳುವುದನ್ನೆಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ತಂದೆ ತಾಯಿ ಇಬ್ಬರನ್ನು ನೋಡದ ಈ ಸಮಾಜದಲ್ಲಿ ಎಷ್ಟು ಹಣವಂತರಿದ್ದರೆ ಏನು ಫಲ? ತಂದೆ ತಾಯಿಯನ್ನು ನೋಡದೆ ಅವರು ಎಷ್ಟು ಹಣ ಮಾಡಿದ್ರೆ ಅದರಲ್ಲಿ ಸಿಗುವ ಫಲ ಆದ್ರೆ ಏನು? ನಿಮ್ಮಲ್ಲಿ ನಮ್ಮನ್ನು ತಂದೆ ತಾಯಿಯ ರೀತಿಯಲ್ಲಿ ಅವರು ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ನಮಗೆ ಹೆಮ್ಮೆ ಇದೆ. ನಿಮ್ಮನ್ನು ಅಷ್ಟು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಿಮ್ಮನ್ನು ನೋಡುವಾಗಲೇ ಗೊತ್ತಾಗುತ್ತೆ, ನಿಮ್ಮ ವರ್ಕರ್ಗೆ ಆಗಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡುವಾಗ ಇನ್ನಷ್ಟು ನಮಗೆ ಸಮಾಜ ಸೇವೆ ಮಾಡುವ ಎಂಬ ಇನ್ನೂ ಧೈರ್ಯ ಬಂದಿದೆ. ಇದು ಇನ್ನೊಂದು ವಿಷಯ ಹೇಳ್ತೀನಿ ನಾನು, ಇದು ಇವರಾಗಿ ನಮ್ಮ ಹತ್ರ ಕೇಳಿದ್ದಲ್ಲ, ನಮಗೆ ಇದನ್ನು ಕೊಡಿ ಅದು ಕೊಡಿ ಕಿಟ್ಟು ಕೊಡಿ ಅಂತ ಕೇಳಿದ್ದಲ್ಲ, ನಾವಾಗಿ ಬಂದು ಕೇಳಿದ್ದು ಇವರ ಹತ್ರ ನಿಮಗೆ ಏನು ಸಹಾಯ ಬೇಕಂತ. ಅವರಾಗಿ ಇಷ್ಟರ ತನಕ ನಮ್ಮ ಹತ್ರ ಏನು ಕೇಳಿಲ್ಲ. ಅದಕ್ಕಾಗಿ ಇದು ವೃದ್ಧಾಶ್ರಮಕ್ಕೆ ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ.
ನಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಮುಂದಕ್ಕೂ ನೀವು ಈ ಸಂಸ್ಥೆಯನ್ನ ಗಟ್ಟಿಯಾಗಿ ಬೆಳೆಸಿ, ನಿಮಗೆ ನಿಮ್ಮ ಬೆನ್ನೆಯಿಂದಲ್ಲ ಬೆನ್ನ ಮುಂದೆ ಇದ್ದೇವೆ, ಹಿಂದೆ ಇದ್ದೇವೆ. ನಿಮಗೆ ಏನು ಮಾರುತಿಯವರ ಸಹಾಯ ಬೇಕು, 100ಕ್ಕೆ 100 ನಿಮಗೆ ಸಹಾಯ ಖಂಡಿತವಾಗಿ ನಾವು ಬದುಕಿರುವ ತನಕ ಕೊಡ್ತೇವೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸಾಮಾಜಿಕ ಸೇವೆಯ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಿರುವ ವರದ್ರಾಜ್ ಬಂಗೇರಾಗಿ ವಂದನೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿದ ಪ್ರಶಾಂತ್ ಬಿಬಿಲಾಲ್ ಸಂಕ್ಷಿಪ್ತವಾಗಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸ್ತೇನೆ. ಮೊದಲನೇದಾಗಿ ಈ ಸಂಸ್ಥೆಯ ಬಗ್ಗೆ ಸವಿವರವಾದ ಒಂದು ವಿವರಣೆಯನ್ನು ಕೊಟ್ಟಂತ ರವಿ ಸಾಂತ್ವಾಲ್ ಇವರಿಗೆ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಸಂಸ್ಥೆಯನ್ನ ಗಂಡ ಹೆಂಡತಿ ಇಬ್ಬರೇ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅದು ಅಷ್ಟೊಂದು ಚಿಕ್ಕ ವಿಷಯ ಅಲ್ಲ. ಯಾಕಂತ ಹೇಳಿದ್ರೆ ಮಾರುತಿ ಜನಸೇವಾ ಸಂಘದ ಸಂಸ್ಥೆ ದೊಡ್ಡದು. ಅದರಲ್ಲಿ ಸಾಧಾರಣವಾಗಿ 30ರಿಂದ ನಾವು 70 ಸದಸ್ಯರಿದ್ದೇವೆ. ಆದರೆ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇಬ್ಬರು ಮಾತ್ರ ನೀವು ಈ ಇಷ್ಟೊಂದು ದೊಡ್ಡ ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಹೋಗುತ್ತಿರುವುದು ದೊಡ್ಡ ವಿಚಾರವೇ. ನಮ್ಮ ಸಂಸ್ಥೆಗೆ ಈ ವರ್ಷ 40ನೇ ವರ್ಷ. ಈ 40ನೇ ವರ್ಷದಲ್ಲಿ ನಾವು ಏನಾದರೂ ವಿಶೇಷವಾಗಿ ಸಮಾಜಕ್ಕೆ ನೀಡಬೇಕೆಂಬ ನಿಟ್ಟಿನಲ್ಲಿ ಸಾಧಾರಣವಾಗಿ ಒಂದು ವರ್ಷದಲ್ಲಿ ಹೋದ ಡಿಸೆಂಬರ್ನಿಂದ ಈ ನೆಕ್ಸ್ಟ್ ಬರುವ ಡಿಸೆಂಬರ್ ತನಕ 40 ವರ್ಷಾಚರಣೆ ಪ್ರಯುಕ್ತ 40 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ನಮ್ಮ ಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮದ ಬಗ್ಗೆ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ಹೇಳಿದ್ರು. ಅದರಲ್ಲಿ 20 ಕಾರ್ಯಕ್ರಮಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯಾದ್ಯಂತ ನಾವು ಮಾಡುತ್ತಾ ಬಂದಿದ್ದೇವೆ. 20 ಕಾರ್ಯಕ್ರಮವನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡುತ್ತಾ ಬಂದಿದ್ದೇವೆ. ಅದರಲ್ಲಿ ವಯೋವೃದ್ಧರಿಗೆ ಏನಾದರೂ ಒಂದು ಅನಾಥಾಶ್ರಮಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕೆಂಬ ನಿಟ್ಟಿನಲ್ಲಿ ನಾವು ಕಂಡದ್ದು ಸೋಮೇಶ್ವರದ ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ ಇದನ್ನ. ನಿಜವಾಗಿ ಹೇಳಬೇಕಂತ ಹೇಳಿದ್ರೆ ನಮ್ಮದು ಒಂದು ವರ್ಷದ ಕಾರ್ಯಕ್ರಮದಲ್ಲಿ ಸಾಧಾರಣವಾಗಿ 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಒಂದು ವರ್ಷದಲ್ಲಿ 40 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಒಂದು ಕಾರ್ಯಕ್ರಮ ಈ ವೃದ್ಧರಿಗೆ ಆರ್ಥಿಕ ನೆರವು. ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರು, ಚಾರಿಟೇಬಲ್ ಅಧ್ಯಕ್ಷರು, ಸಾಧಾರಣವಾಗಿ ಈ ಸಂಸ್ಥೆಗೆ 127 ಸದಸ್ಯರಿದ್ದಾರಂತೆ. ಇದರಲ್ಲಿ ಬುದ್ಧಿ ಭ್ರಮಣೆಯಾಗಿರ್ಬೋದು, ಇನ್ನಿತರ ಅನಾರೋಗ್ಯ ಪೀಡಿತರಿರ್ಬೋದು. ಅವರು ಹೇಳಿದ ಪ್ರಕಾರ ಇದನ್ನು ಯಾರಿಗೂ ಅಷ್ಟು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಅಸಾಧ್ಯ. ಯಾಕೆಂತ ಹೇಳಿದ್ರೆ ನಮಗೆ ಅಷ್ಟೊಂದು ಮನಸ್ಸಿನ ಒಂದು ಮಿತಿ ಇರಬೇಕು. ಯಾಕೆಂತ ಹೇಳಿದ್ರೆ ಅವರು ಮೋಷನ್ ಮಾಡೋದಾಗಲಿ, ಯೂರಿನ್ ಮಾಡೋದಾಗಲಿ, ಅಥವಾ ಅವರ ಏನಾದ್ರು ಇನ್ನಿತರ ಚಳವಳಿಕೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ತುಂಬಾ ಕಷ್ಟ ಅವರ ನೋಡ್ಕೊಳ್ಳಿಕ್ಕೆ. ನಮ್ಮಲ್ಲಿ ಸಿಟ್ಟಿದ್ದವರು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಯಾಕಂತ ಹೇಳಿದ್ರೆ ಸಾಧಾರಣವಾಗಿ 50ರಿಂದ ಮೇಲ್ಪಟ್ಟವರು ಈ ಒಂದು ಸಂಸ್ಥೆಯಲ್ಲಿದ್ದಾರೆ. ಇವರ ಕಾರ್ಯವನ್ನು ಅವರು ಅಷ್ಟೊಂದು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಿ ಅಭಿನಂದನೀಯ. ಇನ್ನು ಮುಂದಕ್ಕೂ ನಿಮ್ಮ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಲಿ. ನಾವು ಇನ್ನು ಮುಂದೆ ಕೂಡ ನಮ್ಮ ಗೌರವಾಧ್ಯಕ್ಷ ಹೇಳಿದಾಗೆ ನಿಮ್ಮ ಯಾವುದೇ ಸೇವಾ ಕಾರ್ಯ ಇರಲಿ, ನಿಮ್ಮ ಬೆನ್ನಿಂದ ನಾವು ಸದಾ ಇದ್ದೇವೆ. ನಮ್ಮ ಧ್ಯೇಯ ಒಂದೇ, ನೀವು ಯಾವುದೇ ಸಮಯದಲ್ಲಾಗಲಿ ಯಾವುದೇ ಸಂದರ್ಭದಲ್ಲಾಗಲಿ ಮಾರುತಿ ಜನಸೇವಾ ಸಂಘದ ಕದವನ್ನು ತಟ್ಟಿದಲ್ಲಿ ನಾವು ನಿಮ್ಮ ಸೇವೆಗೆ ಸದಾ ಇದ್ದೇವೆ ಅಂತ ಹೇಳುತ್ತಾ, ಇನ್ನು ಮುಂದಕ್ಕೂ ಯಾವುದೇ ಅಗತ್ಯವಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೇವೆ ಸರ್ ಅಂತ ಹೇಳುತ್ತಾ ನನ್ನ 2 ಮಾತಿಗೆ ವಿರಾಮವನ್ನು ಹೇಳ್ತಿದ್ದೇವೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಸಂದೀಪ್ ಪುತ್ರನ್ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಾರುತಿ ಜನಸೇವಾ ಸಂಘದ ಮಾಣಿಕ್ಯ ಮಹೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಇದು ನಮ್ಮದು ಪ್ರಥಮ ಬಾರಿಗೆ ಒಂದು ವೃದ್ಧಾಶ್ರಮಕ್ಕೆ ಬಂದು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಇದರ ಅಧ್ಯಕ್ಷರಾದ ಸಂತೋಷ್ ಇವರನ್ನು ಪ್ರಥಮವಾಗಿ ಅಭಿನಂದನೆ ಕೊಡ್ತೇನೆ. ಯಾಕೆ ಅಂದರೆ ಇಂಥ ಒಂದು ಕೆಲಸ ಮಾಡಲಿಕ್ಕೆ ಪ್ರಥಮವಾಗಿ ತಾಳ್ಮೆ ಮತ್ತು ಮನಸ್ಸಿನ ಸ್ಥಿತಿ ಅದನ್ನೆಲ್ಲವನ್ನು ಕಂಟ್ರೋಲ್ ಮಾಡಿ ಈ ಕೆಲಸವನ್ನು ಮಾಡಬೇಕು. ಅದು ದೇವರವರಿಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅಭಿನಂದನೆಯನ್ನು ಕೊಡ್ತೇನೆ ಅವರಿಗೆ. ಈಗ ನಾನು ಹೆಚ್ಚಿಗೆ ಹೇಳಲಿಕ್ಕಿಲ್ಲ. ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು ಹಾಗೂ ನಮ್ಮ ಸೆಕ್ರೆಟರಿ ಎಲ್ಲ ವಿಷಯವನ್ನು ಸವಿಸ್ತರವಾಗಿ ನಿಮಗೆ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಒಂದು 3 ಕಾರ್ಯಕ್ರಮ ನಮ್ಮದು 40ರಲ್ಲಿ ಬಾಕಿ ಇದೆ. ಆ ಕಾರ್ಯಕ್ರಮವು ಡಿಸೆಂಬರ್ 25ರಂದು ಪುರಭವನದಲ್ಲಿ ನಡೆಯಲಿದೆ. ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ. ಅದೇ ರೀತಿ ಇನ್ನು ಮುಂದೆಯೂ ನಾವು ಈ ಸಂಸ್ಥೆಗೆ ಸಹಾಯಧನವನ್ನು ಕೊಡುವುದಾಗಿ ಎಲ್ಲರೂ ಹೇಳಿದ್ದಾರೆ, ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ. ನಾವು ಸಹ ಅದನ್ನೇ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇವೆ. ಪಶ್ಚಿಮ ಚಾರಿಟೇಬಲ್ ವೃದ್ಧಾಶ್ರಮ ಅಲ್ಲ, ಇದೊಂದು ದೇವಸ್ಥಾನ. ಕೃಷ್ಣ ಪರಮಾತ್ಮ ಗೀತೆಯನ್ನು ಒಂದು ಶ್ಲೋಕ ಕೊಡ್ತಾನೆ, ಎಲ್ಲರಲ್ಲೂ ನನ್ನನ್ನು ಕಾಣೆ, ನನ್ನನ್ನು ನಿನ್ನನ್ನೇ ಕಾಣು ಅಂತ. ಅಂದ್ರೆ ಭಗವಂತ ಎಲ್ಲರ ಹೃದಯದಲ್ಲಿದ್ದಾನೆ.
ಕಾರ್ಯಕ್ರಮವನ್ನು ಮುಂದುವರಿಯುವ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಸಂದೀಪ್ ಪುತ್ರನ್, ವರದರಾಜ್ ಬಂಗೇರ, ಪ್ರಶಾಂತ್ ಬಿ ಉಳ್ಳಾಲ್, ಕಿರಣ್ ಪುತ್ರನ್, ಸುಧೀರ್ ವಿ ಅಮೀನ್, ಲೋಕನಾಥ್ ಕೋಟ್ಯನ್, ಹಾಗೆ ಸಂಸ್ಥೆಯ ಆಡಳಿತ ಸಮಿತಿ ಸದಸ್ಯರು, ಸರ್ವ ಸದಸ್ಯರು, ವೃದ್ಧಾಶ್ರಮದಲ್ಲಿರುವಂತಹ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಹೊರವಾಗಿ ಧನ್ಯವಾದ ಸಲ್ಲಿಸುತ್ತಾ ಈ ಪುಟ್ಟ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೇಳಿ ನಾವು ಹೋಗುವ ಮಮ್ಮಿ ಡ್ಯಾಡಿ ರಾಜ ರಾಣಿಯಾಗಿರುವಾಗ ಹಿಂದೆ ಏತಕ್ಕೆ ಬಾಳೆಲ್ಲ ಈ ಹೋರಾಟ ನಿಲ್ಲೋಲ ಈ ಕಾದಾಟ ಅಪ್ಪ ಅಮ್ಮ ಕಲಿಸಿದ ಪಾಠ ಅವರಿಗೆ ಹೇಳುವ ಮಾಮ ಚಂದ ಮಾಮ ರಾಜಕುಮಾರಿ ಕಥೆಯ ಕೇಳಿ ನಾವು ಹೋಗುವ ಮಮ್ಮಿ ಡ್ಯಾಡಿ ರಾಜ ರಾಣಿಯಾಗಿರುವಾಗ ಚಿಂತೆ ಏತಕ್ಕೆ ಮೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಮೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರವಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಹೊಲೆಂಬಲತೆಯು ತಂತಂತಹೋ ಮುಡಿಯೇರಿನಲ್ಲಿಯೂ ನುಡಿಜಾರಿನೋ ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದ ತಂತಂತ ಸೊಗಸು. ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ತುಟಿ ಮೇಲೆ ಬಂದಂತ ಮಾತು ಕಂಡೆ ಎದೆಯಲ್ಲಿ ಉಳಿದಿ 301. ಮೂರು ಗಂಟಲ್ಲಿ ಬಾಳ ನಂಟು ಕೇಳಿ ಪಡೆದಾಗ ಸಂತೋಷ ಉಂಟು. ನಿನ್ನ ಹರುಷದಲ್ಲಿ ನನ್ನ ಉಸಿರಿನಲ್ಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರು, ನನ್ನೆಲ್ಲ ಹಾರೈಕೆ ಹಾಡಿನಿಂದ. ಒಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಂದೂರವಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ನೀರ ಬಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ. ಥ್ಯಾಂಕ್ ಯು. ಇಲ್ಲಿ ಬಂದು ಒಳ್ಳೆ ಕೆಲಸ ನಿಮ್ಮಂತ ನಿಮಗೆ ದೇವರು ಸುಖ ಸಂಪತ್ತು ಇನ್ನಷ್ಟು ನಿಮ್ಮ ಹೆಸರು
ರಾಷ್ಟ್ರ ಪ್ರಶಸ್ತಿ ಸಿಗಲಿಲ್ಲ ಕರ್ನಾಟಕ ರಾಜ್ಯಕ್ಕೆ ನೆಕ್ಸ್ಟ್ ನಿಮ್ಗೆ ಗ್ಯಾರಂಟಿ ರಾಷ್ಟ್ರ ಪ್ರಶಸ್ತಿ ಸಿಗದೆ ನಾವು ದೇವರ ಪ್ರಾರ್ಥನೆ. ನಿಮ್ಮ ಪ್ರಾರ್ಥನೆ ಫಲಿಸಲಿ ಎಂದು ನಿಮ್ಮ ಹಾರೈಸುತ್ತಾ ನಿಮ್ಮ ಒಂದು ವಾಯ್ಸ್ಗೆ ಒಂದು ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತೀವಿ. ಇಲ್ಲಿ ಯಾರಾದರೂ ಹಾಡುವುದಾದರೆ ದಯವಿಟ್ಟು ಮುಂದೆ ಬನ್ನಿ.
ರಾಜಕುಮಾರ ಮುಂದೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಿಟ್ಟು ಬೆಳಗಿದೆ ಮನೆಯ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಒಂದು ಸೋಲಲು ಸೋತು ತಲೆಯವಾಗಲು ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ಇಲ್ಲದು ಒಂದು ಆಟವಿಲ್ಲದು ಕಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯಿನಲು ಪ್ರೀತಿ ಹರಿಸಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಅನ್ನಲೆ ಕಾಯೋ ವಿನಯದಿ ಹೀಗೆ ನನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಮನೆಗೆ ಬೆಳಕು ಕೊಡುವ ದೀಪವಿದು ನನ್ನ ದೀಪವೇ ಇದು ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನ್ನು ಕಥೆಯ ಈ ಮುಂದೆ ಆ ಕಥೆಯಲ್ಲಿ ರಾಜ ನೀನು ಬಂದೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿಯೇ
ನನ್ನಲ್ಲಿ ಸೇರಿ ಕುಂತಿದ್ದಂತೆ ನೀನು ಮಲ್ಲಿಗೆ ಹೂವೆ ಹೇಳಿರೋ ಚೆಲುವೆ ಚೆಲುವಿನ ಹೂವೆ ಹೂವಿನಲ್ಲಿ ಎನ್ನಿನ ಅಂದ ನೋಡು ಹೆಣ್ಣಿನಲ್ಲಿ ಹೂವಿನ ಬಂದ ನೋಡು ಹೆಣ್ಣೆ ಹೂವೆಂದು ಪ್ರೀತಿ ಮಾಡು ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು ಸಂಗೀತಕ್ಕೆ ಪೂರ್ತಿ ಎಂದು ನೋಡು ಹೆಣ್ಣೆ ಹೂವಿಂದು ಹಾಡು ಸೌಂದರ್ಯ ಸಂಗೀತ ನನ್ನದು ಯಾರು ನೀನು ಪ್ರಜಾ ಹೂವೆ ಯಾರು ನೀನು ಮಲ್ಲಿಗೆ ಹೂವೆ ಹೇಳುವ ಚೆಲುವೆ ಚೆಲುವಿನ ಹೂವೆ ಗಿನ್ನಿಗೆ ನಾನೇ ರಾಜನನು ಗನಿಗೆ ಕಡಿಮ ಕಟ್ಟನನು ಪ್ರಳಯ ತಗನಾಡು ಚೆಲು ನೀನು ಲೋಕವೆಲ್ಲ ನನ್ನ ಪಾಕೆಟಲ್ಲಿ ಲವ್ಲಿ ರಾಕೆಟಲ್ಲಿ ಹೇಳಿ ಹಾಡು ಪ್ರೀತಿಗಳೇ ಪ್ರೀತಿ ಅಭಿಮಾನ ಎಂದೆಂದೋ ನಮ್ಮದೇ ಯಾರ ನೀನು ಪ್ರಜಾ ಹೂವೆ ಯಾರ ನೀನು ಮಲ್ಲಿಗೆ ಹೂವೆ ಹೇಳುವ ಚೆಲುವೆ ಚೆಲುವಿನ ಹೂವೆ ಸೌಗಂಧ ಹೂವಲ್ಲಿ ಕುಡಿಕೊಂಡಿದ್ದ ಸೌಂದರ್ಯ ಬೆನ್ನಲ್ಲಿ ಕುಡಿಕೊಂಡಿದ್ದ ಸಂಗೀತ ನನ್ನಲ್ಲಿ ಸೇರಿ ಕುಂದಿದ್ದಂತೆ